ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಓಪನ್ ಸೀಕ್ರೆಟ್. ಕಣ್ಣಿಗೆ ಕಾಣ್ತಾ ಇರುತ್ತೆ, ಆದ್ರೆ ಯಾರು ಹೇಳಲ್ಲ. ನಾಲ್ಕು ಗೋಡೆಗಳ ಮಧ್ಯೆ ಎಲ್ಲವೂ ಚರ್ಚೆಯಾಗುತ್ತೆ. ಅಲ್ಲೇನೋ ಡಿಸ್ಕಸ್ ಆಯಿತು ಅಂತ ಗೊತ್ತಾಗುತ್ತೆ, ಆದ್ರೆ ಹೊರಗಡೆ ಬಂದಂತಹ ನಾಯಕರು ಬಾಯ್ ಬಿಡಲ್ಲ. ಯಾವ ವಿಷಯ ಡಿಸ್ಕಸ್ ಆಯಿತು ಅನ್ನೋದು ಗೊತ್ತು, ಆದ್ರೆ ಡಿಸಿಷನ್ ಏನಾಯ್ತು ಅನ್ನೋದು ಮಾತ್ರ ಗೊತ್ತಾಗಲ್ಲ. ಸದ್ಯಕ್ಕೆ ಗುಟ್ಟುಗಳಿರೋದು ಮೂರು ಕಡೆ. ನಂಬರ್ 1 ಸಿದ್ದರಾಮಯ್ಯ, ನಂಬರ್ 2 ಡಿಕೆ ಶಿವಕುಮಾರ್, ನಂಬರ್ 3 ದೆಹಲಿ ಹೈಕಮಾಂಡ್. ಇವರ ನಡುವೆ ನಡೀತಾ ಇರೋ ಸತ್ಯ ಏನು? ಇದುವೇ ಹೊತ್ತಿನ ವಿಶೇಷ. ಮೂರು ಗುಟ್ಟು ಒಂದು ಸತ್ಯ. ರಾಜಕೀಯದಲ್ಲಿ ಆಟ ಮುಗಿಯೋ ಹಂತಕ್ಕೆ ಬಂದಿಲ್ಲ, ಇದೇನು ಜಸ್ಟ್ ಆರಂಭ. ಡಿಕೆ ಶಿವಕುಮಾರ್ ಗುಟ್ಟು ಬಿಟ್ಕೊಳ್ತಾ ಇಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ ಜಪ ನಿಲ್ಲಿಸ್ತಾನೆ ಇಲ್ಲ. ಇದೆಲ್ಲದರ ಮಧ್ಯೆ ಖರ್ಗೆ ಬೆಂಗಳೂರಲ್ಲೇ ಇದ್ರು. ಡಿಕೆ ಅವರ ಮನೆಗೆ ಜಸ್ಟ್ 150 ಮೀಟರ್ ದೂರ ಅಷ್ಟೇ. ಆದ್ರೆ ಖರ್ಗೆ ಅವರಿಂದ 4 ದಿನಗಳಲ್ಲಿ ಒಂದ್ಸಲಾನು ಹೋಗಿ ಮಾತಾಡಲಿಲ್ಲ. ಆದ್ರೆ ಇನ್ನೇನು ದೆಹಲಿಗೆ ಹೊರಟರು ಅಂದ ಕೂಡಲೇ ಚಕ್ ಅಂತ ಹೋಗಿ ಕಾರ್ನಲ್ಲಿ ಸದಾಶಿವನಗರ ಟು ಕೆಂಪೇಗೌಡ ಏರ್ಪೋರ್ಟ್ ಜರ್ನಿಯಲ್ಲಿ ಇಬ್ಬರೇ ಮಾತಾಡ್ಕೊಂಡ ಸೆನ್ಸೇಷನ್ ಶುರುವಾಗಿದ್ದು ಅಲ್ಲಿ. ಗನ್ಮ್ಯಾನ್ ಆಚೆ ಕಳಿಸಿ ಡಿಕೆ ಖರ್ಗೆ ಮಾತನಾಡಿದ್ದೇನು? ಇದು ಗುಟ್ಟಿನ ವ್ಯಾಪಾರ, ಹೇಳು ಆಗಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ಅದು ಇಲ್ಲಿ ಹೇಳೋ ವಿಷಯ ಅಲ್ಲ. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ. ಪ್ರತಿಯೊಬ್ಬರಿಗೂ ಟಾಸ್ಕ್, ಮ್ಯಾಕ್ಸಿಮಮ್ ರಿಸ್ಕ್. ರಾಹುಲ್ಗೆ ಖರ್ಗೆ ರಿಪೋರ್ಟ್ ಕೊಟ್ರ. ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ರಾಜ್ಯದಲ್ಲಿ ರಾಜಕೀಯದ ಆಟ ಮುಗಿತಾನೇ ಇಲ್ಲ. ಮುಗಿಯೋದಿರ್ಲಿ, ಒಂದು ಲೆಕ್ಕದ ಪ್ರಕಾರ ಆಟವೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗಿನ್ನು ದೊಡ್ಡ ಆಟಕ್ಕೆ ಮುಂಚೆ ನಡೆಯೋ ವಾರ್ಮ್ ಅಪ್ ಮಾತ್ರ. ಆ ಆಟದ ಒಂದು ಭಯಾನಕ ದೃಶ್ಯ ಇಲ್ಲಿದೆ ನೋಡಿ. ಇದು ಮಲ್ಲಿಕಾರ್ಜುನ ಖರ್ಗೆಯವರ ಕಾರು. ಈ ಕಾರಿನಲ್ಲಿ ಖರ್ಗೆಯವರ ಜೊತೆ ಡಿಕೆ ಶಿವಕುಮಾರ್ ಕೂಡ ಇದ್ರು. ಬೆಂಗಳೂರಿನಲ್ಲೇ ಇದ್ದರೂ ಮೀಟ್ ಮಾಡಿರಲಿಲ್ಲ ಡಿಕೆ. ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಇಬ್ಬರು ಬೆಂಗಳೂರಿನಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಲೇ ಇಲ್ಲ. ಬೆಂಗಳೂರಿನಲ್ಲಿರುವ ಖರ್ಗೆ ಅವರ ಮನೆ ಸದಾಶಿವನಗರದಲ್ಲೇ ಇದೆ. ಜಸ್ಟ್ 100-200 ಮೀಟರ್ ದೂರ ಅಷ್ಟೇ. ಸಲೀಸಾಗಿ ವಾಕಿಂಗ್ ಹೊರಟರು, ತೆವಳಿಕೊಂಡು ಹೋದ್ರು. 5 ನಿಮಿಷ ಸಾಕು. ಆದ್ರೆ ಖರ್ಗೆ ಇದ್ದ 4 ದಿನವೂ ಕೂಡ ಡಿಕೆ ಬ್ರದರ್ಸ್ ಖರ್ಗೆ ಮನೆಯತ್ತ ಹೋಗಲೇ ಇಲ್ಲ. ಆದ್ರೆ ಖರ್ಗೆ ನವದೆಹಲಿಗೆ ಹೊರಟಾಗ ಇದ್ದಕ್ಕಿದ್ದಂತೆ ಖರ್ಗೆ ಅವರ ಕಾರಿನಲ್ಲಿ ಡಿಕೆ ಪ್ರತ್ಯಕ್ಷರಾದ್ರು. ಖರ್ಗೆ ಕಾರಿಗೆ ಡಿಕೆ ಎಂಟ್ರಿ ಆಗಿ ಸ್ವಲ್ಪ ದೂರ ಹೋದ ಮೇಲೆ ಗನ್ಮ್ಯಾನ್ ಕಾರಿಂದ ಇಳಿದೇ ಬಿಟ್ರು. ಅಧ್ಯಕ್ಷ ಖರ್ಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಅವರಿದ್ದ ಕಾರಿಂದ ಗನ್ ಮ್ಯಾನ್ ಯಾಕೆ ಸಡನ್ ಆಗಿ ಕಾರಿಂದ ಇಳಿದು ಹೋಗ್ತಾರೆ?
ಗ್ಯಾರಂಟಿ ನ್ಯೂಸ್ನ ಬುದ್ಧಿವಂತ ವೀಕ್ಷಕರಿಗೆ ಅದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಕಾನ್ಫಿಡೆನ್ಷಿಯಲ್ ವಿಷಯ ಮಾತನಾಡ್ತಾ ಇರುವಾಗ ಅದಕ್ಕೆ ಸಂಬಂಧ ಪಡದೆ ಇದ್ದವರು ಜೊತೆಯಲ್ಲಿ ಇದ್ರೆ ಒಂದ್ ಸಮಸ್ಯೆ ಇರುತ್ತೆ. ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಲೀಕ್ ಆಗೋ ಭಯ. ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ವಿಷಯ ಏನಿರುತ್ತೆ ಅನ್ನೋದು ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯವನ್ನ ಅಬ್ಸರ್ವ್ ಮಾಡ್ತಾ ಇರೋರಿಗೆ ಖಂಡಿತ ಗೊತ್ತಿರುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಪವರ್ ಶೇರಿಂಗ್ ಪಾಲಿಟಿಕ್ಸ್. ಸಂಖ್ಯಾಬಲ ಹೊಂದಿಸಲು ಡಿಕೆ ಮತ್ತು ಸಿದ್ದು ಟೀಮ್ ಹೋರಾಟ. ತಂತ್ರ ಪ್ರತಿತಂತ್ರಗಳ ನಡುವೆ ನಡೀತಾ ಇರುವುದು ಕೇವಲ ರಾಜತಂತ್ರ. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಅದು ನಮ್ಮಲ್ಲೇ ಇರೋ ಗುಟ್ಟು ಅಂತಾರೆ. ಸರ್, ಇವತ್ತು ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ. ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರು ಇದ್ರೆ ನಾವು. ಕಳೆದ ಕೆಲವು ದಿನಗಳಿಂದ ಡಿಕೆ ಶಿವಕುಮಾರ್ ಅದೆಷ್ಟೋ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಆ ಮಾತುಗಳ ಅರ್ಥ ಏನು ಅನ್ನೋದನ್ನ ಪತ್ರಕರ್ತರೇ ಊಹೆ ಮಾಡ್ಕೋಬೇಕು ಅಷ್ಟೇ. ಇಲ್ಲವೇ ಸುದ್ದಿ ಮೂಲಗಳನ್ನ ಕೆದಕಬೇಕು. ಹೋಗ್ಲಿ, ಡಿಕೆ ಶಿವಕುಮಾರ್ ಹೇಳ್ತಿಲ್ಲ, ಖರ್ಗೆ ಸಾಹೇಬ್ರಾದ್ರೂ ಹೇಳ್ತಾರಾ ಅಂದ್ರೆ ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ ಗುಟ್ಟನ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳೋದಿಲ್ಲ. ವೀಕ್ಷಕರೇ, ಕಾರಿನಲ್ಲಿ ಏನಾಯ್ತು ಅಂದ್ರೆ ಒಂದು ಗಂಟೆಯ ಪ್ರಯಾಣ, ಏನೇನೆಲ್ಲ ಮಾತುಕತೆ. ಗುಟ್ಟು ಬಿಟ್ಟು ಕೊಡಲ್ಲ ಡಿಕೆ ಶಿವಕುಮಾರ್, ಖರ್ಗೆ. ಸದಾಶಿವನಗರದ ಮನೆಯಿಂದ ಏರ್ಪೋರ್ಟ್ಗೆ ಹೊರಟಿದ್ದ ಖರ್ಗೆ ಅವರ ಜೊತೆ ಕಾರಿನಲ್ಲಿ ಹೋದ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಕಡಿಮೆ 1 ಗಂಟೆ ಟೈಮ್ ಸಿಕ್ಕಿದೆ. ಆ 1 ಗಂಟೆ ಟೈಮ್ನಲ್ಲಿ ಖರ್ಗೆ ಸಾಹೇಬರಿಗೆ ಡಿಕೆ ಸಾಹೇಬರು ತಮ್ಮ ಪರ ಯಾರ್ಯಾರಿದ್ದಾರೆ, ಸಿದ್ದರಾಮಯ್ಯ ತಮಗೆ ಕೊಟ್ಟಿದ್ದ ಮಾತೇನು, ಎಲ್ಲವನ್ನೂ ಬಿಡಿಸಿ ಹೇಳಿದ್ದಾರೆ. ತಮ್ಮ ವಿರೋಧಿ ಪಾಳ್ಯದಲ್ಲಿ ನಡೆಯುತ್ತಾ ಇರೋ ಮಾತುಕತೆಗಳನ್ನ ಬಿಡಿಸಿಟ್ಟಿದ್ದಾರೆ. ಆದ್ರೆ ಅದ್ಯಾವುದನ್ನು ಅವರು ಓಪನ್ ಆಗಿ ಹೇಳ್ತಿಲ್ಲ ಅಷ್ಟೇ. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅಲ್ಲ, ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡೋದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ. ದಟ್ ಈಸ್ ಡಿಕೆ ಶಿವಕುಮಾರ್. ಗುಟ್ಟು ಬಿಟ್ಕೊಡಲ್ಲ, ಆದ್ರೆ ಹೇಳ್ಬೇಕಾದನ್ನ ಕರೆಕ್ಟ್ ಆಗಿ ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ತಾರೆ. ಅಂಥದ್ದೊಂದು ಕಲೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ಧಿಸಿದೆ. ಅಂದಹಾಗೆ ಖರ್ಗೆ ಸಾಹೇಬ್ರ ಜೊತೆ ಡಿಕೆ ಸಾಹೇಬ್ರು ಏನ್ ಹೇಳಿದ್ರು ಅನ್ನೋ ಇನ್ಸೈಡ್ ಸ್ಟೋರಿ ನೋಡ್ತಾ ಹೋಗೋದಾದ್ರೆ, ಅಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮೇಲೆ ಯಾವ ಕಂಪ್ಲೇಂಟು ಮಾಡಿಲ್ಲ. ಅವರು ಕೇಳ್ತಾ ಇರೋದು ಒಂದೇ, ತಮಗೆ ತಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡೋ ಟೈಮ್ ಬಂದಿದೆ, ಅದನ್ನ ರಾಹುಲ್ ಗಾಂಧಿ ಅವರಿಗೆ ಹೇಳಿ ಅನ್ನೋದಷ್ಟೇ.
ಸಿದ್ದರಾಮಯ್ಯ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಸರ್, ನೀವು ದೊಡ್ಡ ಮನಸ್ಸು ಮಾಡಬೇಕು. ರಾಹುಲ್ ಗಾಂಧಿ ಅವರಿಗೆ ಪಕ್ಷಕ್ಕೆ ನಾನು ಏನು ಮಾಡಿದ್ದೇನೆ, ಎಷ್ಟು ದುಡಿದಿದ್ದೇನೆ ಅನ್ನೋದನ್ನ ಮನವರಿಕೆ ಮಾಡಿಸಿ. 2007ರಲ್ಲಿ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲಿ ಎಲ್ಲವೂ ಸಿಕ್ಕಿದೆ. ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಒಂದಲ್ಲ ಒಂದು ಹುದ್ದೆಯಲ್ಲಿ ಅಧಿಕಾರದಲ್ಲಿಯೇ ಇದ್ದಾರೆ. ಪಕ್ಷದ ಜವಾಬ್ದಾರಿಯನ್ನ ಯಾವತ್ತೂ ವಹಿಸಿಕೊಳ್ಳಲೇ ಇಲ್ಲ. 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಸಿಎಂ ಆಗಿದ್ದಾರೆ, ಒಮ್ಮೆ ಸಮನ್ವಯ ಸಮಿತಿ ಅಧ್ಯಕ್ಷರೂ ಆಗಿದ್ದಾರೆ. 2013ರಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಗೆದ್ದಾಗ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತರು, ಸಿದ್ದರಾಮಯ್ಯ ಸಿಎಂ ಆದ್ರು. 2023ರಲ್ಲಿ ನನ್ನ ನೇತೃತ್ವದಲ್ಲಿ ಗೆದ್ದಾಗ ನಾನು ಸಿಎಂ ಆಗಬೇಕು ಅಂತ ಹಠ ಮಾಡಿದೆ. ಆಗ ನನ್ನನ್ನ ಮನವೊಲಿಸಿದವರು ನೀವು ಮತ್ತು ರಾಹುಲ್ ಗಾಂಧಿ. ಇದೇ ಅವಧಿಯಲ್ಲಿ ನನಗೆ ಸಿಎಂ ಮಾಡುವ ಪ್ರಾಮಿಸ್ ಮಾಡಿದ್ದೀರಿ. ಪಕ್ಷಕ್ಕಾಗಿ ಜೈಲಿಗೂ ಹೋಗಿ ಬಂದಿದ್ದೇನೆ. ಹೈಕಮಾಂಡ್ ಹೇಳಿದಂತೆ ನಡೆಸಿಕೊಳ್ಳಲಿ, ಮಾತುಕತೆಯಂತೆ ಅಧಿಕಾರ ಬಿಟ್ಟುಕೊಡಲಿ. ನೀವು ಮನಸ್ಸು ಮಾಡಿದ್ರೆ ಇದೆಲ್ಲ 1 ನಿಮಿಷದ ಕೆಲಸ ಸರ್. ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿರುವ ಅಥವಾ ಹೇಳಿರಬಹುದಾದ ಮಾತು ಅಷ್ಟೇ. ಇಷ್ಟೆಲ್ಲ ಹೇಳಿದ ಮೇಲೆ ಖರ್ಗೆ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ನಿನ್ನ ಪಕ್ಷ ನಿಷ್ಠೆ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮತ್ತೆ ಅಧಿಕಾರ ಸಿಕ್ಕಿದೆ ಎನ್ನುವುದು ಸತ್ಯ. ನೀನು ಹೇಳಿರುವ ಪ್ರತಿ ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳುತ್ತೇನೆ. ಡೋಂಟ್ ವರಿ, ಸಿದ್ದರಾಮಯ್ಯ ಅವರಿಗೂ ಹೇಳುತ್ತೇನೆ. ಹೈಕಮಾಂಡ್ ಮೇಲೆ ಭರವಸೆ ಇಟ್ಟುಕೊಂಡಿರು. ಇದಿಷ್ಟು ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿರುವ ವಚನ. ಆದರೆ ಎಲ್ಲರೂ ಹೇಳಿರುವ ಮಾತು ಒಂದೇ: ಹೈಕಮಾಂಡ್ ಈಸ್ ಫೈನಲ್, ಹೈಕಮಾಂಡ್ ಈಸ್ ಅಲ್ಟಿಮೇಟ್. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋದು ಕೂಡ ಇದೇ ಮಾತು. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ set of MLAs also are appealing the High Command that they should put this matter to a rest. Whatever they want to because say, there's a confusion, let sir. them say to the High Command. Ultimately, to put a full stop to this confusion, the High Command has to take a decision. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುವಂತದ್ದು ಯಾವಾಗ ಸರ್ ಕ್ಯಾಬಿನೆಟ್ ರೀಚ್ ಆಗ್ತದೆ? ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ. Sir, any plans of meeting Rahul Gandhi, sir? No. ಹೈಕಮಾಂಡ್ ಕೈ ಕಮಾಂಡ್. ಅಲ್ಲಿಗೆ ಫೈನಲ್ ನಿರ್ಧಾರ ಹೊರಬೀಳೋದು ದೆಹಲಿಯಿಂದ, ರಾಹುಲ್ ಗಾಂಧಿ ಮನೆಯಿಂದ. ಅಲ್ಲಿಯವರೆಗೆ ನಡೆಯುತ್ತಿರೋ ಗೇಮ್ ಪ್ಲಾನ್ ಬೇರೆ. ಡಿ.ಕೆ. ಶಿವಕುಮಾರ್ ಡಿಮ್ಯಾಂಡ್ ಅಲ್ಲಿಯವರೆಗೂ ಜೀವಂತವಾಗಿಯೇ ಇರುತ್ತದೆ. ಇದು ಪೊಲಿಟಿಕಲ್ ಗೇಮ್, ಪ್ಯೂರ್ಲಿ ನಂಬರ್ ಗೇಮ್. ಆ ನಂಬರ್ ಗೇಮ್ ನಲ್ಲಿ ಯಾರು ಮುಂದಿರ್ತಾರೋ ಅವರೇ ಕಿಂಗ್. ಆ ರೀತಿಯಲ್ಲಿ ಕಿಂಗ್ ಆಗೋಕೆ ಹೊರಟಿರೋರು ಮಾಡ್ತಾ ಇರೋ ಗೇಮ್ ಪ್ಲಾನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ದೆಹಲಿಗೆ 2 ಟೀಮ್ ರೀಚ್ ಆಗಿದ್ದಾಯ್ತು, ಕೆಲವರಿನ್ನೂ ಡೆಲ್ಲಿಲೇ ಇದ್ದಾರೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಒಂದು ಸೀಕ್ರೆಟ್ ಗೇಮ್ ನಡೀತಾ ಇದೆ. ಸೀಕ್ರೆಟ್ ಗೇಮ್ ನ ಟಾರ್ಗೆಟ್ ಸಿಎಂ ಕುರ್ಚಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಗೇಮ್ ಶುರು ಆಗಿದೆ, ಹಿಂದಕ್ಕೋಗೋ ಮಾತೇ ಇಲ್ಲ. ಆದ್ರೆ ಈ ಪೊಲಿಟಿಕಲ್ ಗೇಮ್ ನಲ್ಲಿ ನಾನು ಇಂತಹ ಟೀಮ್ ನಲ್ಲಿರೋ ಆಟಗಾರ ಅಂತ ಹೇಳ್ಕೊಳ್ಳೋಕೆ ಯಾರು ರೆಡಿ ಇಲ್ಲ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಗೇಮ್ ಲೆಕ್ಕಾಚಾರಕ್ಕೆ ಅಖಾಡಕ್ಕಿಳಿದ ಡಿ.ಕೆ. ಟೀಮ್ ನಂಬರ್ 1 ನಂತರ ಟೀಮ್ ನಂಬರ್ 2 ನಂತರ ಟೀಮ್ ನಂಬರ್ 3 ರೆಡಿ.
ಈಗಾಗಲೇ ದೆಹಲಿಗೆ ಒಂದು ಟೀಮ್ ಹೋಗಿ ಬೆಂಗಳೂರಿಗೆ ವಾಪಸ್ಸಾಗಿದೆ. ಮೊದಲನೇ ಟೀಮ್ನಲ್ಲಿ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕೋಣಿಗಲ್ ರಂಗನಾಥ್, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಗುಬ್ಬಿ ಶ್ರೀನಿವಾಸ್, ಎಸಿ ಶ್ರೀನಿವಾಸ್, ಶ್ರೀನಿವಾಸ್ ಮಾನೆ, ರವಿ ಗಣಿಗ ಅವರೆಲ್ಲ ಹೋಗಿ ಬಂದಿದ್ರು. ಎರಡನೇ ಟೀಮ್ನಲ್ಲಿ HC ಬಾಲಕೃಷ್ಣ, KM ಉದಯಗೌಡ, ಶಿವಗಂಗಾ ಬಸವರಾಜ್, ನಯನ ಮೋಟಮ್ಮ, ಶರತ್ ಬಚ್ಚೇಗೌಡ, ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣವರ್, ಬಾಬಾ ಸಾಹೇಬ್ ಪಾಟೀಲ್ ಮೊದಲಾದವರು ಹೋಗಿ ಬಂದಿದ್ದಾರೆ. ಮೂರನೇ ಟೀಮ್ ರೆಡಿ ಆಗ್ತಾ ಇದೆ. ಶಾಸಕರ ಮಾತು ಕೇಳಿ ಅಂತಿದೆ ಸಿದ್ದು ಟೀಮ್. ಸಿದ್ದರಾಮಯ್ಯ ಟೀಮ್ನ ಬಹುತೇಕ ಶಾಸಕರ ಮಾತು ಒಂದೇ. ಅವರ ವಾದ ಸಿಂಪಲ್. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಶಾಸಕರೇ ಮಾಡಬೇಕಲ್ವಾ? ಹೀಗಾಗಿ ಅವರ ಮಾತನ್ನೇ ಕೇಳಿ ಆಮೇಲೆ ನಿರ್ಧಾರ ಮಾಡಿ ಅಂತಿದೆ ಸಿದ್ದು ಟೀಮ್. ಸಿದ್ದು ಪರ ಅಖಾಡಕ್ಕಿಳಿದ ಅಹಿಂದ ಟೀಮ್. ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಗ್ರೂಪ್ ಅಖಾಡಕ್ಕೆ ಇಳಿದಿದೆ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂತೆ ಪತ್ರ ಬರೆದಿದೆ. ಆದ್ರೆ ಸಿದ್ದು ಟೀಮ್ನಲ್ಲಿರೋ ಶಾಸಕರಾಗ್ಲಿ ಡಿಕೆ ಟೀಮ್ ಆಗ್ಲಿ ತಟಸ್ಥರಾದರೂ ಆಗಲಿ ಹೊರಗಡೆ ಹೇಳೋದೇ ಬೇರೆ. ಈಗ ಏನಾಗಿದೆ, ಇದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಯಾರು ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಬಹಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಏನಕ್ಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿತಾರೆ. ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರದ್ದು ಏನಾದರೂ ಬದಲಾವಣೆಗಳ ವಿಷಯ ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಇದರ ನಡುವೆ ಇನ್ನೊಂದು ರಿಸ್ಕ್ ತಗೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. ಅವರು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ಶಾಸಕರಿಗೆ ಜವಾಬ್ದಾರಿ ಹೊರಿಸಿದ್ದಾರಂತೆ. ಅದರ ಪ್ರಕಾರ ಡಿಕೆ ಟೀಮ್ ಟಾರ್ಗೆಟ್ 80ಕ್ಕೂ ಹೆಚ್ಚು ಶಾಸಕರು, ಅಂದ್ರೆ 140ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ಲಾನ್. ಆ ಪ್ರಕಾರ ಹಳೆ ಮೈಸೂರು ಭಾಗದ ಶಾಸಕರನ್ನ ನಿಭಾಯಿಸುವ ಹೊಣೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ. ಕಲ್ಯಾಣ ಕರ್ನಾಟಕದ ಹೊಣೆ ತಮ್ಮ ನಿಷ್ಠರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ. ಮಧ್ಯ ಕರ್ನಾಟಕದ ಹೊಣೆ ಸುಧಾಕರ್ ಅವರಿಗೆ ಹಾಗೂ ಬಯಲು ಸೀಮೆ ಭಾಗದ ಶಾಸಕರನ್ನ ಕರೆತರುವ ಹೊಣೆಗಾರಿಕೆ MC ಸುಧಾಕರ್ ಮತ್ತು ಶರತ್ ಬಚ್ಚೇಗೌಡ ಅವರಿಗೆ ನೀಡಲಾಗಿದೆಯಂತೆ. ಒಂದೊಂದು ವಿಭಾಗಕ್ಕೆ ಅವರ ಶಕ್ತಿಯ ಅನುಸಾರ ಒಬ್ಬರು ಇಬ್ಬರು ಮಂತ್ರಿಗಳಿಗೆ, ಪ್ರಭಾವಿ ನಾಯಕರಿಗೆ ಶಾಸಕರನ್ನ ಮನವೊಲಿಸುವ ಟಾಸ್ಕ್ ಕೊಟ್ಟಿದ್ದಾರಂತೆ. ಹೌದಾ ಸಾರ್ ಅಂದ್ರೆ ಲಕ್ಷ್ಮಣ ಸವದಿ ಕೈ ಎತ್ತಿ ಮುಗಿತಾರೆ. ಉತ್ತರ ಕರ್ನಾಟಕ ಭಾಗದ ಕಡೆ ನಿಮ್ಮ ಒಂದು ಪ್ರಭಾವ ಇದ್ದೇ ಇದೆ. ನೀನ್ ಯಾಕೆ ಅದನ್ನ ಸಿಕ್ಕ ಹೊಡ್ಯಾಕತ್ತಿ ನನಗೆ? ಕೊಟ್ಟಿದ್ರ ಸರ್ ಯಾರಾದ್ರು? ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ. ನಾನು ಯಾರು ಪರ ವಿರೋಧ ಅಂತಾನೆ ಅಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ನೀವು ಹೇಳಿದ್ರೆ ಒಂದು 20 ಜನ 30 ಜನ MLAಗಳು ಮುಂದಿನ ನಿರ್ಣಯದಲ್ಲಿ. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ ಗುರು. ನಾನು ಯಾರು ಎಲ್ಲಿ ಹೋಗುದಲ್ಲ ಹೋಗುದು.
ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವ್ರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂತ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡೋದಿಲ್ಲ. ಅಲ್ಲಿಗೆ ಮತ್ತೊಮ್ಮೆ ದೆಹಲಿ ಹೈಕಮಾಂಡ್ ಮಾತೆ ಫೈನಲ್ ಎನ್ನುವ ಮಾತು ಎಲ್ಲರಲ್ಲೂ ಇದೆ. ಗೌಪ್ಯ ಮತದಾನಕ್ಕೆ ಡಿಕೆ ಟೀಮ್ ಡಿಮ್ಯಾಂಡ್. ಶಾಸಕರ ಅಭಿಪ್ರಾಯ ಸಂಗ್ರಹ ಬೇಡ, ಕೈ ಎತ್ತಿ ಧ್ವನಿ ಮತದ ಮೂಲಕವೂ ಪ್ರಶ್ನೆ ಮಾಡೋದು ಬೇಡ. ಮಾಡೋದಾದ್ರೆ ಗೌಪ್ಯ ಮತದಾನವನ್ನೇ ಮಾಡಿ ಅನ್ನೋದು ಡಿಕೆ ಶಿವಕುಮಾರ್ ಪಟ್ಟು. ಗೌಪ್ಯ ಮತದಾನದ ಸಲಹೆ ಕೊಟ್ಟಿದ್ದೇ ತಟಸ್ಥ ಬಣ. ಈ ಗೌಪ್ಯ ಮತದಾನದ ಸಲಹೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇ ತಟಸ್ಥ ಬಣವಂತೆ. ಅಂದ್ರೆ ಬಹಿರಂಗವಾಗಿ ಕೇಳಿದ್ರೆ ಈಗಾಗಲೇ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರ ವಿರುದ್ಧ ಮತ ಹಾಕೋಕೆ ಆಗಲ್ಲ, ಗೌಪ್ಯ ಮತದಾನ ಮಾಡಿಸಿದ್ರೆ ಒಳ್ಳೆಯದು ಅಂತ ಸಲಹೆ ಕೊಟ್ಟಿದ್ದಾರಂತೆ. ಸಿದ್ದುಗೆ ಸೀನಿಯರ್ಸ್ ಜೈ, ಡಿಕೆಗೆ ಯಂಗ್ಸ್ಟರ್ಸ್ ಜೈ. ಇದು ಸದ್ಯಕ್ಕೆ ಬಂದಿರೋ ಮಾಹಿತಿ. ಇದರ ನಡುವೆ 2 ಪವರ್ ಸೆಂಟರ್ಗಳ ಮಧ್ಯೆ ಓಡಾಟ ಭರ್ಜರಿಯಾಗಿ ನಡೀತಾ ಇದೆ. ಗೇಮ್ ಸ್ಟಿಲ್ ಆನ್. ಗೇಮ್ ಸ್ಟಿಲ್ ಆನ್. ಅಡ್ವೆಂಚರಸ್ ಅವೈಟ್ ಅರೌಂಡ್ ಎವ್ರಿ ಕಾರ್ನರ್. ಇದು ಕ್ರೀಡೆಯ ಸೂತ್ರ. ಗೆದ್ದವರು ವಿನ್ನರ್, ಸೋತವರು ಏನಾಗ್ತಾರೆ? ಅಗೇನ್ ಗೇಮ್ ಸ್ಟಿಲ್ ಆನ್. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.